everyone, welcome to Sanmargaha classes. Let us see question number 1 of chapter Conservation of Plants and Animals. A sanctuary is option A, a place where plants are grown for research. ಓಕೆ, ರಿಸರ್ಚ್ಗೆ ಅಂತ ಪ್ಲಾಂಟ್ಸ್ ಅನ್ನ ಬೆಳೆಸೋದು ಪ್ಲೇಸ್ ಅಂತ ಹೇಳ್ತಿದ್ದಾರೆ. ಸ್ಯಾಂಕ್ಚುರಿ ನೋ. ಆಪ್ಷನ್ ಎ ಇಸ್ ರಾಂಗ್. ಆಪ್ಷನ್ ಬಿ, an area where animals are protected from disturbance. Yes, in sanctuary it is an area where animals are protected from disturbance. ಬನ್ನೇರುಘಟ್ಟ ನೋಡಿದೀರಾ? ಬೆಂಗಳೂರು ಹತ್ರ ಇದೆ ಅಲ್ಲ. ಸೊ ಅಲ್ಲಿ ಬನ್ನೇರುಘಟ್ಟಕ್ಕೆ ಹೋದ್ರೆ ನೀವು ಸಫಾರಿ ಮಾಡ್ತಿರ್ತೀರಿ, ಬಟ್ ಯು ಆರ್ ನಾಟ್ ಅಲೌಡ್ ಟು ಡಿಸ್ಟರ್ಬ್ ಎನಿ animals ಅಲ್ವಾ? ಸೊ ಇಟ್ ಈಸ್ an area where animals are protected from disturbance. Option is right. Option C, a laboratory for studying wildlife. No, this is wrong. Option D, a zoo for endangered species. This is not zoo. Sanctuary ಏನಿದೆ, it is not zoo. Therefore, option D is wrong. Correct option is option B, an area where animals are protected from disturbance. ಹಂಟಿಂಗ್ ಇಂದ ಇರಬಹುದು, ಅಥವಾ ಬೇರೆ ಬೇರೆ ರೀಸನ್ಗೆ ಫಾರೆಸ್ಟ್ಗೆ ಹೋಗಿರ್ತಾರಲ್ಲ ಪೀಪಲ್, ಕಟ್ಟಿಗೆ ಬಟ್ಟೆ ಹಾಕೋದಿಕ್ಕಿರ್ಬೋದು, ಈ ತರ ಮನೆ ಕಟ್ಕೊಳ್ತಾರೆ ಫಾರೆಸ್ಟ್ ಅಲ್ಲಿ. ಇದೆಲ್ಲದ್ರಿಂದ ಅನಿಮಲ್ಸ್ ನ ಪ್ರೊಟೆಕ್ಟ್ ಮಾಡಬೇಕು. ಆ ರೀಸನ್ಗೆ ಏರಿಯಾ ವೇರ್ ಅನಿಮಲ್ಸ್ ಆರ್ ಪ್ರೊಟೆಕ್ಟೆಡ್ ಫ್ರಮ್ ದೀಸ್ ಡಿಸ್ಟರ್ಬೆನ್ಸಸ್ ಏನಂತ ಕರಿತೀವಿ, ಅದನ್ನ ಸ್ಯಾಂಕ್ಚುರಿ ಅಂತ ಕರೆದಿರ್ತೀವಿ. ಇಲ್ಲಿ ಕರ್ನಾಟಕದಲ್ಲಿ ಇರೋ ಸ್ಯಾಂಕ್ಚುರೀಸ್ ಯಾವ್ಯಾವ್ದು ಅಂತ ಗೊತ್ತಿದ್ಯಾ? ಬನ್ನೇರುಘಟ್ಟ ಒಂದು ಹೇಳಿದೆ, ಮತ್ತೆ ನಾಗರಹೊಳೆ, ಬಿಳಿಗಿರಿ ರಂಗ, ಭದ್ರಾ, then ಮೇಲ್ಕೋಟೆ. These are different sanctuaries. They are in Karnataka. Thank you.